ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಒಂದು ಕಡೆ ಅನೇಕ ಸಮಸ್ಯೆಗಳು ನಡೀತಾ ಇದ್ರೆ, ಇನ್ನೊಂದು ಕಡೆ ರೈತರ ಏನೋ ಒಂದು ಹೊಟ್ಟೆ ಮೇಲೆ ಬರೆ ಎಳೆದಂತಾಗಿದ್ದು. ಆದರೆ ಈಗ ಬೆಳಗಾವಿ ತಾಲೂಕಿನ ಕಡೋಲಿ ಗ್ರಾಮದಲ್ಲಿ ರೈತ ಬೆಳೆದಂತ ಕ್ಯಾಬೇಜ್ ಬೆಳೆಗೆ ದರ ಸಿಗದೆ, ಹಾಗೂ ಇನ್ನೊಂದು ಕಡೆ ಏನು ಫಾಸ್ಟ್ ಫುಡ್ಗಳಿಗೆ ಹೋಗ್ತಕ್ಕಂಥ ಕ್ಯಾಬೇಜ್ ಕೂಡ ಸಪ್ಲೈ ಆಗದ ಹಿನ್ನೆಲೆಯಲ್ಲಿ ರೈತ ಕೂಡ ಕಂಗಾಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಇದು ಕಡೋಲಿ ಗ್ರಾಮದ ರೈತ ಬೆಳೆದಂತ ಏನೋ ಒಂದು ಹಲವಾರು ಎಕರೆಯಲ್ಲಿ ಕೂಡ ರೈತ ಈ ಕ್ಯಾಬೇಜ್ಗಳನ್ನು ಬೆಳೆದಿದ್ದ. ಆದರೆ ಇದು ಯಾವುದೇ ರೀತಿಯಾಗಿ ಏನು ಹೊರ ರಾಜ್ಯಗಳಿಗೆ ಸಪ್ಲೈ ಆಗದ ಹಿನ್ನೆಲೆಯಲ್ಲಿ ರೈತ ಈಗ ಸದ್ಯ ಈ ದೃಶ್ಯಾವಳಿ ನೋಡ್ತಾ ಹೋದ್ರೆ ರೈತ ಕೂಡ ಏನು ಕಂಗಾಲಾಗಿ ಕೂಡ ರೈತ ಇನ್ನು ರೋಟರಿ ಹೊಡೆಯುವುದರ ಮೂಲಕ ಏನು ಅಂತ ಬೆಳೆದಂತ ಬೆಳೆಯನ್ನು ಕೂಡ ನಾಶ ಮಾಡ್ತಾ ಇದ್ದಾನೆ. ಈ ನಿಟ್ಟಿನಲ್ಲಿ ಏನೋ ಒಂದು ಕ್ಯಾಬೇಜ್ ಸಸಿಯನ್ನು ತೆಗೆದುಕೊಳ್ಬೇಕಾದ್ರೆ 60 ಪೈಸೆ ಬೀಳುತ್ತೆ. ಆದರೆ ಈಗ ಸದ್ಯ ಕ್ಯಾಬೇಜ್ ಅನ್ನ ಏನು ಬೆಳೆಸಿ ಅದಕ್ಕೆ ಔಷಧ ಹಾಗೂ ಇನ್ನಿತರ ಔಷಧಿಗಳನ್ನು ಹಾಕಿ ಬೆಳೆಸಬೇಕಾದ್ರೆ ಒಂದು ಎಕರೆಗೆ 50,000ರಿಂದ 60,000 ರೂಪಾಯಿ ಏನು ಹಣ ಖರ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಸದ್ಯ ಏನು ಹಣ ಖರ್ಚು ಮಾಡಿ ರೈತ ಏನು ₹1.50 ಒಂದು ಕೆಜಿಗೆ ಹೋಗ್ತಾ ಇದೆ. ಹೀಗಾಗಿ ನನಗೆ ಯಾವುದೇ ಇದರಲ್ಲಿ ಲಾಭ ಬೇಡ ಅಂತ ಹೇಳಿ ರೈತ ಕೂಡ ಕಂಗಾಲಾಗಿ ಈ ಒಂದು ಬೆಳೆಯನ್ನು ಕೂಡ ಏನು ನಾಶ ಮಾಡುವಲ್ಲಿ ಕೂಡ ನಾಶ ಮಾಡ್ತಿದ್ದಾನೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಕೂಡ ಈಗಾಗಲೇ ಸದ್ಯ ಏನು ದೃಶ್ಯಾವಳಿಗಳು ನೋಡ್ತಾ ಹೋಗ್ತಾನೆ. ರೈತರು ಕೂಡ ತಮ್ಮ ಕೈಯಲ್ಲಿ ಕ್ಯಾಬೇಜ್ಗಳನ್ನ ಹಿಡಿದುಕೊಂಡು ಸರ್ಕಾರ ಹಾಗೂ ಈ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಗ್ತಾ ಇದ್ದಾರೆ. ನಮಗೆ ಸರಿಯಾದ ಬೆಂಬಲ ಬೆಲೆ ಕೊಡಿ, ಇಲ್ಲವಾದ್ರೆ ನಮಗೆ ಒಂದು ವಿಷ ಕೊಡಿ ಅಂತೇಳಿ ರೈತ ಕೂಡ ಸದ್ಯ ಏನು ಹೇಳ್ತಿದ್ದು. ಈ ಸದ್ಯ ನಮ್ಮ ಜೊತೆ ರೈತ ಕೂಡ ಮಾತಾಡ್ತಾರೆ, ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಾಗಿದೆ, ಯಾಕೆ ರೋಟರಿ ಹೊಡಿತಾ ಇದ್ರಿ? ಸರ್, ಇದನ್ನ ರೋಟ್ರಿ ಯಾಕೆ ಹೊಡ್ಯಾಕತ್ತಾರ ಅಂದ್ರೆ, ಮೊದಲ ಹೊಟ್ಟೆ ಬೆಂಕಿ ಬೀಳತೈತ್ರಿ, ಸಿಟ್ಟು ಬರತೈತ್ರಿ. ಆದ್ರೆ ಇದು ಏನು ಉಪಯೋಗ ಆಗಿಲ್ಲ. ಸರ್ಕಾರಕ್ಕೆ ನಮ್ಗೆ ದಯಾಮರನ್ ಕೊಡ್ರಿ ಅಂತ ಬೇಡ್ಕೊಳಕತ್ತೀರಿ ಸರ್. ಯಾಕೆ ಹಿಂಗ ಅನ್ನಕತ್ತಾನ ಅಂದ್ರಿ, ನೀವು ಸುಮಾರು 25 ವರ್ಷ ಆಯ್ತ್ರಿ ಸರ್ ಈ ರೀತಿ ಆಗತೈತ್ರಿ. ನಮ್ಮ ಭಾಗದಾಗ ಹೆಚ್ಚಾಗಿ ತರಕಾರಿ ಬೆಳಿತಾರೆ ಸರ್. ಈ ಬೆಳಗಾವಿ ತಾಲೂಕದಾಗ ಮತ್ತು ಅದ್ರಾಗೂ ಕಡೋಲಿ ಅಂದ್ರೆ ಪ್ರಸಿದ್ಧನ ರೀ ಸರ್. ಎಲ್ಲರೂ ತರಕಾರಿ ಬೆಳಿತಾರೆ. ತರಕಾರಿ ಬೆಳೆಯೋದು ಪರಿಸ್ಥಿತಿ ಈ ನಮೂನೆ ಆಗೈತ್ರಿ ಸರ್. ಅಲ್ಲಿ ಅಂಗಡಿಗೂ ಹೋದ್ರಿ ಅಂತ ತಿಳ್ಕೊರಿ, ಅಂಗಡಿಯವ್ರಿ ಇಲ್ಲಿ ತರಕ್ ಹೋಗ್ಬೇಡ್ರಿ, ಎಲ್ಲ ಇಲ್ಲೇ ಕೊಳತ್ ಹೋಗ್ತೈತೆ, ಗೋವಾ ಬಂದಾಗೈತೆ, ಆ ಕಡೆ ಯಾರು ತಗೋವಾರ, ಮುಂಬೈಗೆ ಹೋಗಾಕ್ ತಯಾರಿಲ್ಲ, ಹೈದರಾಬಾದ್ಗೆ ಹೋಗಾಕ್ ತಯಾರಿಲ್ಲ, ನಿಮ್ಮದೇನು ಮಾಲ್ ಐತಲ್ಲ ಎಲ್ಲಿ ಹೋಗಾಕ್ ತಯಾರಿಲ್ಲ, ಇಲ್ಲಿ ತಂದ ಕೇಸಿಂದ ಇಲ್ಲಿ ಕೊಡ್ಸಕ್ಕೆ ಹೋಗ್ಬೇಡ್ರಿ, ನಮ್ಗೆ ನಿಗ್ರ ಹಚ್ಚಕ್ಕೆ ಹೋಗ್ಬೇಡ್ರಿ, ಅಂಗಡಿಗೆ ನೀವು ಬರಾಕನ ಹೋಗ್ಬೇಡ್ರಿ ಅಂತ ಸ್ಪಷ್ಟವಾಗಿ ಅಂಗಡಿಯವ್ರು ಹೇಳಿದ್ಮೇಲೆ ರೈತ ಏನು ಮಾಡ್ತಾನೆ ರೀ ಸರ್? ಇದನ್ನೇನು ಮಾಡಬೇಕು? ಇದೇ ರೀತಿ ನಾಶ ಮಾಡಬೇಕು. ಯಾಕಂದ್ರೆ ಎಲ್ಲಿ ಹೋಗ್ಲಿಲ್ಲ ಏನು ಮಾಡ್ಬೇಕ್ರಿ ಸರ್? ಖರ್ಚು ಎಷ್ಟು ಮಾಡಿದಾರೆ ಸರ್? ಮನಗಂಡು ಖರ್ಚು ಮಾಡಿರ್ತಾರೆ ರೈತರು. ಇಲ್ಲಾಂದ್ರೂ 1 ಎಕರೆಗೆ 50,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಂದು ಸಸಿನಾಲನ್ನು ಎಲ್ಲಾಗ ಹೋಗ್ಬೇಕಾದ್ರೆ 60 ಪೈಸೆ ಖರ್ಚು ಬರ್ತೈತೆ ಅಂದ್ರೆ 32,000 ರೂಪಾಯಿ ಖರ್ಚು ಸಸಿ ಹತ್ತಿರ 16,000 ರೂಪಾಯಿ 17,000 ರೂಪಾಯಿ ನೆಟ್ಟವಾಗಿ ಈ ಥರ ಹಾಕಿರ್ತಾನೆ. ರಾಸಾಯನಿಕ ಗೊಬ್ಬರ ಅದೊಂದು 5-6 ರೂಪಾಯಿ, ಕೊಟ್ಟಿಗೆ ಗೊಬ್ಬರ ಅದೊಂದು 5-6 ರೂಪಾಯಿ, ಔಷಧ ಹೊಡಿದ್ಲೆ ಕ್ಯಾಬೇಜನ್ನ ಬರೋಂಗಿಲ್ಲ ಅದಕ್ಕೊಂದು 5-6 ರೂಪಾಯಿ, ಈ ಮಶಾಗತ್ ಖರ್ಚ, ಉಳುಮೆ ಖರ್ಚ, ಅದು ಇದು ಅಂತ ಇಲ್ಲ ಅಂದ್ರೆ ನಾವು ಅದಕ್ಕೆ 50,000 ರೂಪಾಯಿ ಖರ್ಚು ಬರ್ತೈತ್ರಿ. ಇಲ್ಲಿಂದ ಒಂದು ಚೀಲ ಬೆಳಗಾವ್ ಆದ್ರೆ 40 ರೂಪಾಯಿ ಕಟ್ಟೋತಾರೆ ಟೆಂಪೋದವ್ರು. ಇಲ್ಲಿ ಟೆಂಪೋ ಬಾಡಿಗೆ ಕೊಡಾಕನೂ ಆಗೋತ್ರಿ, ಏನು ಕೊಡೋಕ್ಕಾಗೋತು. ಸಣ್ಣ ರೈತ, ಸಾಮಾನ್ಯ ರೈತ ಬದುಕೋದು ಹೆಂಗಂತ ಸಮಸ್ಯೆ ಬಿದ್ದು ಮಾತಾಡಕ್ರಿ ಸರ್. ತಾಕತ್ತನೂ ಉಳಿಯಂಗಿಲ್ರಿ, ಬಾಯಿ ಅದರ್ತೈತಿ, ಕಿವಿ ಬಂದಾಗ್ತಾವು, ಕೈಕಾದಂತೂ ತಾಕತ್ ಹೋಗ್ತೈತಿ. ಹಾರ್ಟ್ ಅಟ್ಯಾಕ್ ಬಂದಾಗ ರೈತ ಅಲ್ಲೇ ಸತ್ತು ಹೋಗ್ತಾನೋ. ಇಲ್ಲಪ್ಪ, ಯಾವ್ರೆ ಖಾಸಗಿ ಸಾಲ ತೆಗೆದಿರ್ಬೇಕು, ಸತ್ತು ಹೋದ. ಖಾಸಗಿ ಸಾಲಕ್ಕೆ ಈ ದೇಶನವ್ರಿಗೆ ಪರ್ಯಾದ ವ್ಯವಸ್ಥೆ. ಸಣ್ಣ ರೈತ, ಸಾಮಾನ್ಯ ರೈತ, ತರಕಾರಿ ಬೆಳೆ ರೈತ, ಇವು ಖಾಸಗಿ ಸಾಲಕನ ಹೆಚ್ಚು ಮೊರ ಹೋಗಿರ್ತಾರೆ. ಇದು ಸತ್ಯವಾದಂಥ ಮಾತು. ಯಾಕಂದ್ರೆ ಸಣ್ಣ ಹಿಡುವಳಿಗಾರ್ರಿ, ಸಣ್ಣ ಹಿಡುವಳಿಗಾರಿಗೆ ಅದು ಇದು ಸರ್ಕಾರ ಲೋನನ್ನು ಸಿಗಂಗಿಲ್ಲ, ಹೋಗ್ತಾನೆ ಇಲ್ರಿ ಖಾಸಗಿ ಸಾಲಕ್ಕೆ. ಈಗ ಹೆಂಗೆ ಸಾಲ ಮುಟ್ಟಿಸ್ಬೇಕು? ಸಾಲ ಹೆಂಗೆ ಮುಟ್ಟಿಸ್ಬೇಕ್ರಿ ಸರ್? ಒಟ್ಟಾರೆ ಎಷ್ಟು ಎಕರೆ ನಾಶಪಡಿಸ್ತಾ ಇದ್ದೀರಿ? ಎಷ್ಟು ದರ ಇದೆ ಈಗ ಸದ್ಯ? ಸರ್, ಇದ ಭಾಗದಾಗ ಏನ್ರ 500-600 ಕಡೆ ಬೆಳಿತಾರೆ. ಸಾಮಾನ್ಯ ಈ ರೈತ ಏನ್ ಹೇಳ್ತಾನಂದ್ರ, ಈ ಕಡೆಮನಿ ಅನ್ನೋಂಥ ರೈತ 2 ಎಕರೆ, ಸುಮಾರು 2 ಎಕರೆ ಪ್ರದೇಶದೊಳಗೆ ಇದು ಕ್ಯಾಬೇಜ್ ಬೆಳೆದಾನೆ. ಇದೆಲ್ಲ ನಾಶ ಮಾಡ್ಬೇಕು, ಡೀಸೆಲ್ ಹಾಕ್ಬೇಕ್ರಿ ಸರ್. ಹಂಗನೂ ನಾಶ ಆಗಂಗಿಲ್ಲ ಸರ್. ಡೀಸೆಲ್ ಹಾಕ್ಬೇಕ್ರಿ, ಪದರಿಂದ ಡೀಸೆಲ್ ಹಾಕ್ಬೇಕ್ರಿ. ಪರಿಸ್ಥಿತಿ ಏನಾಗಿರ್ತೈತ್ರಿ? ತನ್ನ ಮಗನ್ ನೋಡಂಗಿಲ್ಲ ಸರ್. ರೈತ ತನ್ನ ಮಗನ್ ನೋಡಂಗಿಲ್ಲ, ಹೋಗಿ ಬೆಳೆ ನೋಡ್ತಾನೆ ಸರ್. ಬೆಳೆ ಹೆಂಗೈತಿ, ಏನು ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ಅದು ವ್ಯವಸ್ಥೆ ಮಾಡ್ತಿರ್ತಾನೆ. ಅದ್ರ ವ್ಯವಸ್ಥೆ ಮಾಡ್ತಾರೆ. ಅಷ್ಟು ವ್ಯವಸ್ಥೆ ಮಾಡಿ ಈ ಮಟ್ಟಕ್ಕೆ ತಂದು 1 ನಂಬರ್ ಕ್ಯಾಬೇಜ್ ಬೆಳೆಸಿದ್ದಾನೆ ಸರ್. 1 ನಂಬರ್ ಕ್ಯಾಬೇಜ್ ಇದ್ದಿದ್ದು ಇದು ಕೈಲೇ ಹೊಡಿಬೇಕಾದ್ರೆ ಸ್ವಂತ ಮಗನ್ನ ನೆಲ ಮಣ್ಣು ಕೊಟ್ಟಂಗ್ರಿ ಸರ್. ಇದು ಸಾಮಾನ್ಯ ಮಾತು ರೀ, ಹುಡುಗಾಟಿಕೆ ಮಾತು ಏನ್ರಿ ಸರ್? ಇದೆಲ್ಲ ಮಾಮೂಲಿ ಅಂತ ರಾಜಕಾರಣಿಗಳು, ಇದೆಲ್ಲ ಮಾಮೂಲಿ. ಸಣ್ಣ ರೈತ ಸತ್ತ, ಏನಾದರೂ ಈ ಖಾಸಗಿ ಸಾಲದಿಂದ ಸತ್ತ ಮಾಮೂಲಿ ರೀ. ಅದ್ರ ಪರಿಸ್ಥಿತಿ ಏನಾಗ್ತಿತ್ತು? ಎಲ್ಲಿದೆ ಸರ್ಕಾರ? ಯಾಕೆ ಬೇಕು ಸರ್ಕಾರ? ಎಲ್ಲಿದೆ ಸತ್ಯ? ಎಲ್ಲಿದೆ ನ್ಯಾಯ ಸರ್? ಸಣ್ಣ ರೈತಗೆ ಪರಿಹಾರ ಕೊಡ್ರಿ ಅಂತ 25 ವರ್ಷದಿಂದ, ಈಗೇನೋ ಯುದ್ಧ ಆಗತೈತ್ರಿ, ಅದ್ರದ್ದು ಒಂದು ಭಾಗ ಇದ್ದಿರ್ಬೇಕ್ರಿ. ಆದ್ರೆ 25 ವರ್ಷ ಆತ್ರಿ ಮನೆ ಕೊಡಾಕತ್ತೀರಿ. ಯಾವಾಗ ಏನೋ ಆಗ್ತೈತಲ್ಲ, ಇದು ದರ ಖುಷಿ ಇರ್ತೈತಿ, ಅವಾಗ ನಾವು ಮನೆ ಕೊಡ್ತಾ ಇದ್ದೀವಿ. ಇನ್ನವರೆಗೆ ಯಾರು ಯಾಕೆ ನೀವು ಈ ಪರಿಸ್ಥಿತಿ ಬಂತು, ನಿಮ್ಗೇನು ಸಮಸ್ಯೆ ಅಂತ ಇನ್ನವರೆಗೆ ಒಬ್ಬ ರಾಜಕಾರಣಿ ಕೇಳಂಗಿಲ್ಲ. ಆ ಪಕ್ಷ ಈ ಪಕ್ಷ ನನಗೆ ಸಂಬಂಧ, ನನಗೆ ಎಲ್ಲರೂ ಅಷ್ಟ. ಆದ್ರೆ ಯಾರು ಯಾಕೆ ಕೇಳಲಿಲ್ಲ?
25 ವರ್ಷ ಆಯ್ತು ಈ ಬೆಂಬಲ ಬೇರೆ ಕೊಡ್ರಿ, ಇದಕ್ಕೆ ಪರಿಹಾರ ಕೊಡ್ರಿ. ಇನ್ನೋವರೆಗೆ ಯಾರು ಇದ್ರ ಬಗ್ಗೆ ಚಕಾರ ಹಾಕಲಿಲ್ಲ. ನಮ್ಗೇನು ಶಕ್ತಿ ಉಳಿದಿರಲಿಲ್ಲ. ಇಂಥ ಆಗಿನ ನಕ್ಸಲೈಟ್ ಹುಟ್ಟು ಬಿಡ್ತಾರೆ ಸರ್. ಮನವಿ ಮಾಡಿ ಹೇಳಿ ಸರ್ಕಾರ ಕಿವಿ ಕೊಡೋದಕ್ಕೆ ನಕ್ಸಲೈಟ್ ಹುಟ್ಟಿತ್ತು, ಅವರು ಸಮಾಜ ಕಂಟಕ ಅಂತ ಗುಂಡು ಹಾಕ್ತಾರೆ. ಹಂಗೆಲ್ಲ ಪರಿಸ್ಥಿತಿ ಬರಬಾರ್ದು ದೇಶರು. ಈಗ ಒಂದ್ ಕಡೆ ಮಧ್ಯಪ್ರದೇಶ ಯುದ್ಧ ನಡೀತಾ ಇದೆ, ಅದ್ರ ಕೂಡ ಈ ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತೀರಿ? ಯುದ್ಧ ನಡೆದೈತೆ ಸರ್, ಅದ್ರದ್ದು ಒಂದು ಭಾಗ ಐತ್ರಿ. ಅದಕ್ಕೆ 25 ವರ್ಷದಿಂದ ಮನವಿ ಕೊಡಾಕತ್ತೇ ಇರಲ್ಲ. ಅದು ಅವಾಗೇನು ಯುದ್ಧ ಇರಾಕಿಲ್ರಿ ಸರ್. ಆದ್ರೆ ಇದೇನೈತೆ ಸರ್ಕಾರ ತಪ್ಪೈತ್ರಿ. ಇಷ್ಟು ಕಷ್ಟಪಟ್ಟು ಇಷ್ಟು ಬೆಳೆ ಬೆಳಿತಾನಲ್ರಿ, ಅವ್ನಿಗೇನಾದ್ರೂ ಒಂದು ಕೈ ಹಿಡಿಬೇಕು ಅಂತ ಸರ್ಕಾರ ಮನುಷ್ಯನ ಬರ್ಬೇಕಾಗಿತ್ತು ರೀ. ಬರಲಿಲ್ಲ ಇನ್ನೋವರೆಗೆ. ಅದಕ್ಕೆ ಈಗ ರಿಕ್ವೆಸ್ಟ್ ಮಾಡ್ತೇವೆ, ಯುದ್ಧದ ಸಮಸ್ಯೆ ಮುಂದೆ ಮಾಡಕ್ಕೆ ಹೋಗ್ಬೇಡ್ರಿ, ಅದು ಒಂದು ಭಾಗ ಐತೆ ಅಂತ ಹೇಳಕತ್ತಾರ. ಅದು ಇದೇನೈತಲ್ಲ ಸದ್ಯಕ್ಕೆ ಈಗೇನು ಕ್ಯಾಬೇಜ್ ಬೆಳೆಸಿದಾರಲ್ರಿ, ಇಂದ ದರ ಆಗ್ತೈತಿ, ನಾಳೆ ದರ ಆಗ್ತೈತಿ ಅಂತ ನಾವು ಎಷ್ಟು ದಿವ್ಸ ಕಳೆದೇವ್ರಿ? 4 ತಿಂಗಳು ಕಳೆದೇವು. ಹೋದ ವರ್ಷನೂ ಇದೇ ಪರಿಸ್ಥಿತಿ ಇತ್ತು. ರೈತ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ. ಆ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಖಾಸಗಿ ಸಾಲದಾಗ ಸತ್ತಂತ ಅವ್ಗೆ ಪರಿಹಾರನೂ ಕೊಡಲಿಲ್ಲ. ಯಾವ ಸೊಸೈಟಿ ಅದು ಟಾರ್ಚರ್ ಕೊಟ್ಟು ಅದಕ್ಕೆ ಶಿಕ್ಷೆನೂ ಆಗಲಿಲ್ಲ. ಇದು 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 ಈ ದೇಶ ಅನ್ನೋನ್ರು ಏನನ್ನೋನ್ರಿ? ಇದಕ್ಕೆ ರಾಜಕಾರಣಿಗಳು ಏನನ್ನೋನ್ರಿ? ಬಾಯಲ್ಲಿ ಶಬ್ದ ಬರ್ತಾ ಇಲ್ಲ ಸರ್. ಹೆಚ್ಚು ನಮ್ಮ ಕೆಳಗಳು ಹೋಗ್ಬೇಡ್ರಿ, ನಾನು ಹೊಟ್ಟೆ ಬೆಂಕಿ ಬಿದ್ದೈತಿ, ನನಗೆ ದಯಾಮರಣ ಕೊಡ್ರಿ ಅಂತ ಈ ಮೂಲಕನೂ ಕೇಳ್ಕೊಂತ ಬೆಂಬಲ ಬೇರೆ ಕೊಡ್ರಿ. ಇದಿಷ್ಟು ರೈತ ಕೂಡ ಮಾತಾಡುತ್ತದೆ. ಯಾಕಂತಂದ್ರೆ ಸಾಕಷ್ಟು ಬೆಳೆಗಳನ್ನ ಬೆಳೆದು ನಾವು ಸಾಕಷ್ಟು ಈಗಾಗಲೇ ಕೂಡ ಹಾನಿ ಮಾಡಿಕೊಂಡಿದ್ದೀವಿ. ಆದ್ರೆ ಯಾವುದೇ ರೀತಿ ದರ ಸಿಗದೆ ಕೂಡ ಕಂಗಾಲಾಗಿದ್ದೀವಿ. ಆದ್ರೆ ಸರ್ಕಾರ ಕೂಡ ಏನು ಕಂಡು ಕಾಣದಂತೆ ಕಿವಿ ಕೇಳದಂತೆ ಕೂಡ ಕೂತಿರುವಂಥದ್ದು ನಮಗೆ ನಾಚಿಕೆಯ ಸಂಗತಿ. ಆದ್ರೆ ನಮಗೆ ಸರಿಯಾದ ಪರಿಹಾರ ಕೊಡಿ. ಒಂದು ಕಡೆ ಮಧ್ಯಪ್ರದೇಶ ಯುದ್ಧ ನಡೀತಾ ಇದ್ರೆ, ಇನ್ನೊಂದು ಕಡೆ 25 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ವಿ. ಆದ್ರೆ ಯಾವುದೇ ರೀತಿ ಸರ್ಕಾರ ಕೂಡ ನಮಗೆ ದರ ನಿಗದಿ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿ ರೈತ ಕೂಡ ಆಕ್ರೋಶವನ್ನು ಕೂಡ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದೇನೆ. ಕ್ಯಾಮರಾಮನ್ ರೋಹಿತ್ ಜೊತೆ ನಾಗೇಶ್ ಕುಂಬಳೆ, ನ್ಯೂಸ್ ಫಸ್ಟ್ ಬೆಳಗಾವಿ.